ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ಗುರು ನೈಟ್ ಮ್ಯಾಚ್ ನಡೆದಿದ್ದು, ಅಪ್ಪ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚ್ ನಡೆದಿದ್ದು. ರಿಸಲ್ಟ್ ಇಲ್ದಿರೋ ಕಾರಣ ಮ್ಯಾಚ್ ನ 2 overs ಎಕ್ಸ್ಟೆಂಡ್ ಮಾಡಿರೋ ಕಾರಣ 20 ಓವರ್ಸ್ಗಳು ನಡೀತು. ಏನಾದ್ರೂ 2 overs ಎಕ್ಸ್ಟೆಂಡ್ ಇರ್ಲಿಲ್ಲ ಅಂದ್ರೆ ಪಕ್ಕ ಒಂದು 15 ಓವರ್ ಮ್ಯಾಚ್ ಅಂತೂ ಪಕ್ಕ ನಡೀತು. 15 ತಪ್ಪರೆ 13 ಓವರ್ ಒಳಗೆ ಮ್ಯಾಚ್ ನಡೆದು ಏನಾದ್ರೂ ಬೇಗ 11:30 12 ಗಂಟೆ ಒಳಗೆ ರಿಸಲ್ಟ್ ಬಂದ್ಬಿಡ್ತಿತ್ತು. ರಿಸಲ್ಟ್ ಇಲ್ದ ಕಾರಣ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಮ್ಯಾಚ್ ಸ್ಟಾರ್ಟ್ ಆಗಿದ್ದು 9:15 ಮುಗ್ದಿದ್ ನೋಡಿದ್ರೆ 1:15. ಎಲ್ಲಿಗೂ ವಿಡಿಯೋ ಮಾಡಕ್ಕಾಗುತ್ತೆ? ಅದ್ರಲ್ಲೂ ಅಲ್ಲದೆ ನಿದ್ದೆಯಿಂದ ಎದ್ದು ವಿಡಿಯೋ ಮಾಡೋ ಗಂಟ ಇಷ್ಟೊತ್ತು ಗಂಟ ಆಯ್ತು, ಏನು ಮಾಡಕ್ಕಾಗಲ್ಲ. ಟೈಮ್ ಅಂತೂ ತುಂಬಾ ಹೋಗಿದೆ. ಮ್ಯಾಚ್ ಸಹ ಮುಗ್ದು, ಆದ್ರಿಂದ ಒಂದ್ ಸ್ವಲ್ಪ ಬೇಗ ಅಪ್ಲೋಡ್ ಮಾಡಕ್ ನೋಡ್ತೀನಿ. ಹಾಗೆ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಏನ್ ಗುರು, 1 ಗುರು ಕ್ಯಾಪ್ಟನ್ ಆಗಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದು. ಇವತ್ತಿನ ಮ್ಯಾಚ್ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಅದ್ರಲ್ಲೂ ಅಲ್ಲದೆ ಶ್ರೇಯಸ್ ಅಯ್ಯರ್ ಅವರ ಸ್ಟ್ಯಾಟ್ಸ್ ನ ತೆಗೆದು ನೋಡಿದ್ರೆ ಈ ಸೀಸನ್ ಅಲ್ಲಿ ಅವರ ಹೋಮ್ ಕಂಡೀಷನ್ ಅಲ್ಲಿ ಯಾವುದೇ ರೀತಿ ಅಷ್ಟೊಂದು ಸ್ಟ್ಯಾಟ್ಸ್ ಇಲ್ಲ. ಅವೇ ಒನ್ ಅಲ್ಲಿ ನೋಡ್ತಾ ಬಂದ್ರೆ ಬೆಂಕಿ ಸ್ಟ್ಯಾಟ್ಸ್. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲೂ ಅದೇ ರೀತಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಿ ಬ್ಯಾಟಿಂಗ್ ಆಡೋದು, ಇಂಡಿವಿಜುವಲ್ ಆಗಿ ಹೈ ಸ್ಕೋರಿಂಗ್ ನ ಹೊಡೆದಿರೋದು. ಹಾಗೆ 1 ಅಲ್ಲಿ ಮ್ಯಾಚ್ ನ ವಿನ್ ಮಾಡಿ PBKS ನ 11 ವರ್ಷಗಳ ನಂತರ ಫೈನಲ್ಗೆ ತಗೊಂಡೋಗಿರೋದು. ಹಾಗೆ ನಮ್ಮ RCB 9 ವರ್ಷಗಳ ನಂತರ ಫೈನಲ್ಗೆ ಹೋಗಿರೋದು. ನೋಡೋಣ ಯಾವ ರೀತಿ ಮ್ಯಾಚ್ ಎಕ್ಸೈಟ್ ಆಗಿರುತ್ತೆ ಅಂತ. ಇನ್ನೇನು ವೇಟ್ ಮಾಡೋವಂಥದ್ದು, ಒಂದು ದಿನ ವೇಟ್ ಮಾಡಿದ್ರೆ ರಿಸಲ್ಟ್ ಬಂದ್ಬಿಡುತ್ತೆ, ಯಾರು ವಿನ್ ಆಗ್ತಾರಂತ. ಫಸ್ಟ್ ಟೈಮ್ ಯಾವ ಟೀಮು ವಿನ್ ಆಗ್ತಾರೋ IPL ಟ್ರೋಫಿನ ಗೆಲ್ತಾರೆ. ಟೈಟಲ್ ಆಫ್ ದಿ IPL ವೇಟಿಂಗ್. ನಮ್ಮ RCB ಗೆಲ್ಲುತ್ತಾ, PBKS ಗೆಲ್ಲುತ್ತಾ, ಅದಂತೂ ವೇಟಿಂಗ್ ಮಾಡ್ತಾ ಇದ್ದೆ. ಅದ್ರಲ್ಲೂ ಅಲ್ಲದೆ ಸಾಯಿದ್ ಮುಸ್ತಕ್ ಅಲಿ ಟ್ರೋಫಿಲಿ ಈ ಇಬ್ಬರ ಕ್ಯಾಪ್ಟನ್ಗಳು ಇದ್ದಿದ್ದು. ಮುಂಬೈಗೆ ಶ್ರೇಯಸ್ ಅಯ್ಯರ್, ಹಾಗೆ ಮಧ್ಯಪ್ರದೇಶ್ಗೆ ರಜತ್ ಪಟಿದಾರ್. ಇವರಿಬ್ರು ಕ್ಯಾಪ್ಟನ್ಶಿಪ್ ಅಲ್ಲಿ ಮತ್ತೆ ಬಿಗ್ ಸ್ಟೇಜ್ ಅಲ್ಲಿ RCB ಮತ್ತೆ PBKS ಬಂದಿರೋದು ಒಂಥರ ಖುಷಿ RCB ಫ್ಯಾನ್ಸ್ಗಳಿಗೂ ಮತ್ತೆ ಅಲ್ಲಿ ಪಂಜಾಬ್ ಫ್ಯಾನ್ಸ್ಗಳಿಗೂ. ನೋಡೋಣ ಯಾವ ರೀತಿ ಮ್ಯಾಚ್ ನಾಳೆ ನಡೆಯುತ್ತೆ ಅಂತ. ಹಾಗೆ ನಿನ್ನೆ ಮ್ಯಾಚ್ಗೆ ಬಂದ್ರೆ ಟಾಸ್ ಗೆದ್ದಂತ ಪಂಜಾಬ್ ಚೂಸ್ಡ್ ಬಾಲ್ ಫಸ್ಟ್ ಅಂತ ಹೇಳ್ತಾರೆ. ನಾನು ಓಲ್ಡ್ ವಿಡಿಯೋದಲ್ಲೂ ಸಹ ಹೇಳಿದೆ, ಪಂಜಾಬ್ ಅವರು ಟಾಸ್ ವಿನ್ ಆದ್ರೆ ಈ ಸ್ಟೇಡಿಯಂ ಅಲ್ಲಿ ಪಕ್ಕಾ ಚೂಸ್ಡ್ ಬಾಲ್ ಮಾಡ್ತಾರಂತ. ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ಒಂದು ಸ್ವಲ್ಪ ಬ್ಯಾಟಿಂಗ್ ಆಡಕ್ ನೋಡ್ತೀವಿ ಅಂತಾನೆ ಹೇಳೋ ತರ ಇತ್ತು. ಆದ್ರೆ ಅವರು ಬ್ಯಾಟಿಂಗ್ ನ ಆಡಿ 200+ ರನ್ ಹೊಡಿತಾರೆ. ಅದೇನ್ ಜುಜ್ಬಿ ಸ್ಕೋರ್ ಅವರು. ಅದ್ರಲ್ಲೂ ಅಲ್ಲದೆ MI ಮೇಲೆ 200+ ಚೇಸ್ ಡೌನ್ ಆಗಿಲ್ಲ. ಫಸ್ಟ್ ಟೈಮ್ PBKS ಅವರು ಅದನ್ನು ಸಹ ಬ್ರೇಕ್ ಮಾಡಿದ್ದು ಅಲ್ಟಿ ಆಗಿತ್ತು ಗುರು. ಅದಲ್ಲದೆ ಟಾಸ್ ಗೆದ್ದು ಚೇಸಿಂಗ್ ಮಾಡಿ ಮ್ಯಾಚ್ ಸ್ಟಾರ್ಟ್ ಆಗ್ಬೇಕಾಯ್ತು, ಅಷ್ಟೊತ್ತಿಗೆ ಎಂಟ್ರಿ ಕೊಡ್ತು ನೋಡಿ ಮಳೆ. ಅಪ್ಪ 2 hours ಮ್ಯಾಚ್ ನಿಂತೇ ಹೋಗಿತ್ತು. ಅನ್ಕೊಂಡಿದ್ದೆ ಏನೋ ಆನ್ ಬೋರ್ಡ್ ಆಗಿ ಮ್ಯಾಚ್ ಕ್ಯಾನ್ಸಲ್ ಆಗಿ PBKS ಅವರು ಡೈರೆಕ್ಟ್ ಫೈನಲ್ ಹೊರಟಾಗ್ತಾರೆ ಅಂತ. ಆದ್ರೆ ಆ ರೀತಿ ಆಗ್ಬಾರಂತ ಇತ್ತು. ಏನಕ್ಕಂದ್ರೆ ಕ್ವಾಲಿಫೈಯರ್ ಆಗ್ಬಿಟ್ರೆ 2 ಮ್ಯಾಚ್ಗಳು 2 ಟೀಮ್ಗಳು ಸಹ ಅಷ್ಟೊಂದು ಸಮಾಧಾನ ಇರಲ್ಲ. ಆದ್ರಿಂದ ಫುಲ್ ಮ್ಯಾಚ್ ನಡೆದು ಒಂದು ರಿಸಲ್ಟ್ ಬಂದು ಹೋದ್ರೆ ಫೈನಲ್ಗೆ ಒಂಥರ ಹ್ಯಾಪಿ ಮೂಮೆಂಟ್ ಇರುತ್ತೆ. ಆದ್ರಿಂದ ಮ್ಯಾಚ್ ಫುಲ್ ಡೇ ಆಗಿ ರಿಸಲ್ಟ್ ಇಲ್ದೇನೆ 2 hours ಎಕ್ಸ್ಟೆಂಡ್ ಅಲ್ಲಿ ಮ್ಯಾಚ್ 9:15 ಸ್ಟಾರ್ಟ್ ಆಗಿದ್ದು. ಹಾಗೆ ಮ್ಯಾಚ್ ಮುಗ್ದಿದ್ದು 1:15 ಗುರು. ಮ್ಯಾಚ್ ಅಂತೂ ಅಲ್ಟಿ ಗುರು, ಹೇಳಂಗಿಲ್ಲ ಆ ತರ ಇದ್ದಿದ್ದು. ಟ್ವಿಸ್ಟ್ ಟರ್ನ್ಗಳಂತೂ ಅದ್ದೂರಾಗಿತ್ತು. ಮುಂಬೈ ಬ್ಯಾಟಿಂಗು, ರೋಹಿತ್ ಶರ್ಮಾ ಮತ್ತೆ ಬ್ಯಾರಿಸ್ಟೋ ಒಂದು ಬಿಗ್ ಇನ್ನಿಂಗ್ಸ್ ಕೊಡ್ತಾರೆ ಅನ್ನೋ ಟೈಮಲ್ಲಿ ರೋಹಿತ್ ಶರ್ಮಾ ಅವ್ರದ್ದು ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ವರ್ಲ್ಡ್ ಮ್ಯಾಚ್ ಅಲ್ಲೂ ಸಹ ಕ್ಯಾಚ್ ನ ಡ್ರಾಪ್ ಮಾಡಿ ಪೂರ್ತಿ GT ಅವರು ಇಂಪ್ಯಾಕ್ಟ್ ಮಾಡ್ಬಿಟ್ಟಿದ್ರು ರೋಹಿತ್ ಶರ್ಮಾ ಅವ್ರ ಮೇಲೆ. ಹಾಗೆ ಇವತ್ತಿನ ಮ್ಯಾಚ್ ಹಾಗೆ ರೋಹಿತ್ ಶರ್ಮಾ ಅವ್ರು ಮಾಡ್ತಾನೆ ಅನ್ನೋ ಟೈಮಲ್ಲಿ ಡ್ರಾಪ್ ಔಟ್ ಆಗಿ ಮತ್ತೆ ನೆಕ್ಸ್ಟ್ ಓವರ್ ಅಲ್ಲಿ ಔಟ್ ಆಗ್ತಾರೆ. ಅದಾದ ನಂತರ ಬ್ಯಾರಿಸ್ಟರ್ ಅವರು ಸಹ ಒಂದು ತಕ್ಕ ಮಟ್ಟಿಗೆ ಆಡುವಂತ ಟೈಮ್ ಅಲ್ಲಿ ವಿಜಯ್ ವೈಶಾಖ್ ಓವರ್ ಅಲ್ಲಿ ಹಿಂದು ಕೊಡಕ್ ಹೋಗಿ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಇನ್ನಿಂಗ್ಸ್ ನ ಕ್ಯಾರಿ ಮಾಡೋದು ಅಂದ್ರೆ ತಿಲಕ್ ವರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್. ಅನ್ನಲೇ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಇವ್ರನ್ನ ಫ್ಲೋಟ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ, ಸ್ವಿಚ್ ಮಾಡ್ತಾ ಇರ್ತಾರೆ. ಒಂದೊಂದು ಟೈಮ್ ಸೂರ್ಯಕುಮಾರ್ ಬರ್ತಾರೆ, ಒಂದೊಂದ್ಸಲ ತಿಲಕ್ ವರ್ಮಾ ಬರ್ತಾರೆ ಅಂತ. ಅದೇ ರೀತಿ ಇವತ್ತಿನ ಮ್ಯಾಚ್ ಅಲ್ಲೂ ಆಗಿದ್ದು. ಅದೇ ರೀತಿ ತಿಲಕ್ ವರ್ಮಾ ಅವರು ಬಂದು ಏನ್ ಗುರು ಬಂದಿಟ್ನಿ 6 ಅಪ್ಪ ಆ ತರ ಮೂಮೆಂಟಮ್ ನ ಚೇಂಜ್ ಮಾಡಕ್ಕೆ ತಿಲಕ್ ವರ್ಮಾ ನೋಡಿದ್ದು. ಒಂದು ತಕ್ಕ ಮಟ್ಟಿಗೆ ಇವರಿಬ್ಬರ ಪಾರ್ಟ್ನರ್ಶಿಪ್ ಇಂದ ಒಂದು ಸ್ವಲ್ಪ ಮುಂಬೈ ತಕ್ಕ ಮಟ್ಟಿಗೆ ರನ್ಸ್ ಹೋಯ್ತು. ಅದೇ ಮೂಮೆಂಟಮ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ಬರೋದು ಹಾರ್ದಿಕ್ ಪಾಂಡ್ಯ ಅವರು. ಹಾರ್ದಿಕ್ ಪಾಂಡ್ಯ ಅವರು ಈ ಸೀಸನ್ ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಒಂದು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಡಕ್ ಟ್ರೈ ಮಾಡಿದ್ರು, ಆಗಿಲ್ಲ. ಅದಾದ ನಂತರ ತಿಲಕ್ ವರ್ಮಾ ಅವರು ಒಂದು ತಕ್ಕ ಮಟ್ಟಿಗೆ 44 ರನ್ ಹೊಡೆದು ಔಟ್ ಆಗ್ತಾರೆ. ಅದಾದ ನಂತರ ಬರೋದು ನಮನ್ದೀರ್. ಹಾರ್ದಿಕ್ ಪಾಂಡ್ಯಗಿಂತ ನಮನ್ದೀರ ಬೆಟರ್ ಗುರು, ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಇದ್ದಿದ್ರೆ ಇನ್ನೊಂದ್ ಸ್ವಲ್ಪ 210 ಅಥವಾ 220 ಆ ತರ ರನ್ಗೂ ಹೋಗ್ತಿತ್ತು. ಆದ್ರೂ
ಹೋಗದೆ ಇರಂಗೆ ಅಜ್ಮಾದುಲ್ಲಾ ಓವರ್ ಅಲ್ಲಿ ಗುರು, ಅಜ್ಮಾದುಲ್ಲಾ ಓವರ್ ಸ್ವಲ್ಪ ಓವರ್ ಕಟ್ ಡೌನ್ ಆಯ್ತು ಲಾಸ್ಟ್ ಓವರ್ಲೆ. ಆದ್ರಿಂದ 204ಗೆ ಮುಂಬೈ ಅವರು ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ PBKS ಗೆ. ಆ ಟಾರ್ಗೆಟ್ ನ PBKS ಅವರು ಚೇಸ್ ಮಾಡಕ್ ಬರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿದೆ ಅನ್ನೋ ಟೈಮ್ ಅಲ್ಲಿ ಪ್ರಭ್ಸಿಮ್ರನ್ ಅವರು ಒಡೆಯೋ ಇಂಟೆಂಟ್ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಬರೋದು ಜೋ ಇಂಗ್ಲಿಷ್ ಅವ್ರ ಗುರು. ಜೋಶ್ ಇಂಗ್ಲಿಷ್ ಅವ್ರು ಯಾವ ರೀತಿ ಗುರು ಇನ್ನಿಂಗ್ಸ್ ನ ಕ್ಯಾರಿ ಮಾಡೋದು, ಒಬ್ಬ ಪ್ರಿಯಾಂಶ್ ಅವ್ರೆ ಮತ್ತೆ ಇವರಿಬ್ರು ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಹಾಗೆ ಬೂಮ್ರಾ ಅವರು ಓವರ್ಗೆ ಜೋಶ್ ಇಂಗ್ಲಿಷ್ ಅವರು 20 ರನ್ ಹೊಡಿತಾರೆ. ಫಸ್ಟ್ ಟೈಮ್ ಬೂಮ್ರಾ ಅವ್ರಿಗೆ ಈ ಮ್ಯಾಚ್ ಅಲ್ಲಿ 20 ರನ್ ಹೊಡೆಯೋದು. ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ ಬೂಮ್ರಾ ಅವ್ರ ಮೇಲೆ ಈ ತರ ಡೈರೆಕ್ಟ್ ಆಗಿ ಹೊಡೆ ಇಂಟೆಂಟ್ ನ ಮಾಡ್ತಾರೆ ಅಂತ. ನಾವು ಬೂಮ್ರಾ ಅವ್ರವ್ರಿಗೆ ಒಂದ್ ಸ್ವಲ್ಪ ನಿಧಾನ ಕಟ್ಕೊಂಡು ಅದಾದ ನಂತರ ನೆಕ್ಸ್ಟ್ ಅವ್ರಿಗೆ ಯಾರು ಹೊಡಿಬೇಕು ಅನ್ನೋದನ್ನ ಒಂದು ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೋ. ಆದ್ರೆ ಜೋಶ್ ಇಂಗ್ಲಿಷ್ ಅವರು ಸಹ 20 ರನ್ ಹೊಡೆದು ಒಂದ್ ಸ್ವಲ್ಪ ಬೂಮ್ರಾ ಅವ್ರನ್ನ 10 ಓವರ್ಗಳ ಮೇಲೆ ಬರೋ ತರ ಮಾಡೋದು ಅದೊಂದಂತೂ ಪ್ಲಸ್ ಪಾಯಿಂಟ್ ಆಗಿದ್ದು ಅಂದ್ರೆ PBKS ಅವ್ರಿಗೆ. ಅದಾದ ನಂತರ ಪ್ರಿಯಾಂಶ್ ಅವರು ಒಡೆ ಇಂಟೆಂಟ್ ಅಲ್ಲಿ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಶ್ರೇಯಸ್ ಅಯ್ಯರ್ ಮತ್ತೆ ನೆಹಲ್ ವೆದರ ಇವರಿಬ್ರು ಗುರು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾರೆ. MI ಪೂರ್ತಿ ಧೂಳಿಪಟ ಆ ತರ ಪರ್ಫಾರ್ಮೆನ್ಸ್ ನ ಕೊಡೋದು ಗುರು. ಎಕ್ಸ್ಪೆಕ್ಟೇಷನ್ ಇಟ್ಟಿರ್ಲಿಲ್ಲ. ಶ್ರೇಯಸ್ ಅಯ್ಯರ್ ಒಂದ್ ಎಂಡ್ ನಿಧಾನಕ್ಕೆ ಆಡ್ತಿದ್ರೆ ನೆಹಲ್ ವೆದರ ಒಂದು ತಕ್ಕ ಮಟ್ಟಿಗೆ ಇನ್ನಿಂಗ್ಸ್ ನ ಬೇಗ ಕ್ಯಾರಿ ಮಾಡ್ತಾ ಒಡೆ ಇಂಟೆಂಟ್ ನ ಆಡ್ತಿದ್ರು. ಅದೇ ಟೈಮಲ್ಲಿ ನೆಹಲ್ ವೆದರ್ ಅವರು ಸ್ಮಿತಾ ಸ್ಟ್ಯಾಂಟ್ನರ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದ ನಂತರ ಬರೋದು ಸ್ಟಾನಿಸ್. ಅದೇ ಇದ್ದ ಮೂಮೆಂಟಮ್ ಅಲ್ಲಿ 13ನೇ ಓವರ್ ಅಲ್ಲಿ ಏನ್ ಗುರು ಶ್ರೇಯಸ್ ಅವರು ಒಡೆ ಇಂಟೆಂಟ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಹಿಗ್ಗ ಮುಗ್ಗ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ 19ನೇ ಓವರ್ ಅಲ್ಲಿ ನಾವು 20ನೇ ಓವರ್ ಗಂಟೆ ಮ್ಯಾಚ್ ಹೋಗುತ್ತಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೋ. ಆದ್ರೆ 19ನೇ ಓವರ್ ಅಲ್ಲಿ ಅಶ್ವಿನ್ ಕುಮಾರ್ ಅವರು ಸ್ಟಾರ್ಟಿಂಗ್ 3 ಓವರ್ ಎಕಾನಮಿಯಲ್ಲಿ ಮಾಡಿದ್ರು. ಅದೇ ಲಾಸ್ಟ್ ಓವರ್ ಶ್ರೇಯಸ್ ಅಯ್ಯರ್ ಅವರು ಬ್ಯಾಕ್ ಎಂಡ್ ಅಲ್ಲಿ ಹೊಡೆದು ಮ್ಯಾಚ್ ನ ಮುಗಿಸಿದ್ರು ಗುರು. ಆ ತರ ಬ್ಯಾಟಿಂಗ್ ನ ಆಡಿದ್ದು. ಅದರಲ್ಲೂ ಅಲ್ಲದೆ 41 ಬಾಲ್ಗೆ 81 ರನ್, ಕ್ರೂಷಲ್ ರನ್ ಒನ್ ಹ್ಯಾಂಡ್ ಅಲ್ಲಿ ಮ್ಯಾಚ್ ನ ತಗೊಂಡೋಗಿದ್ದು. ಅದರಲ್ಲೂ ಅಲ್ಲದೆ ಇಂಡಿವಿಜುವಲ್ ಸ್ಕೋರ್ ನೋಡ್ತಾ ಬಂದ್ರೆ ಅಲ್ಟಿ, ಹಾಗೆ ಕ್ಯಾಪ್ಟನ್ ಆಗಿ ನೋಡ್ತಾ ಬಂದ್ರು ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು. ಹಾಗೆ ಆಕ್ಷನ್ ಅಲ್ಲಿ ಇವ್ರನ್ನ ಹೈಯೆಸ್ಟ್ ಬಿಡ್ ಮಾಡಿ ತಕೊಂಡಿರೋದಕ್ಕೂ ಗುರು ಬೆಂಕಿ ಗುರು. ಈ ತರ ಬೆಂಕಿ ಪಿಕ್ ನ ಮಾಡಿದಾಗ ಇಷ್ಟು ಅಮೌಂಟ್ಗೆ ಈ ತರ ಪರ್ಫಾರ್ಮೆನ್ಸ್ ನ ಕೊಟ್ರೆ IPL ಒಂದು ಮ್ಯಾನೇಜ್ಮೆಂಟ್ಗೂ ಸಹ ಓನರ್ಗೂ ಒಂದು ತಕ್ಕ ಮಟ್ಟಿಗೆ ಖುಷಿ ಆಗುತ್ತೆ. ಈ ತರ ಕ್ಯಾಪ್ಟನ್ ನ ತಗೊಂಡಿರೋದ್ರಿಂದ ಈ ತರ ಇಷ್ಟು ಅಮೌಂಟ್ ನ ಸುರಿದಿದ್ರು ಯಾವುದೇ ರೀತಿ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಅದರಲ್ಲೂ ಅಲ್ಲದೆ ಪ್ರೀತಿ ಜಿಂತಾ ಅವರು ನೆಹಲ್ ವೆದರ್ ಔಟ್ ಆದಾಗ ಏನು ಪಿಲ್ಲೋ ಹಿಡ್ಕೊಂಡು ಅವ್ರ ನಂಬರ್ ಅಲ್ಲಿ ತೋರಿಸಿದ್ರು. ಅದಾದ ನಂತರ ಶ್ರೇಯಸ್ ಅಯ್ಯರ್ ಅವರ 6-4 ಹೊಡಿಬೇಕಾದ್ರೆ ಅವ್ರಿಗೂ ಸಹ ಪಿಲ್ಲೋನ ಹಿಡ್ಕೊಂಡು 96 ಅಂತ ಹಿಡ್ಕೊಂಡು ತೋರಿಸ್ತಿದ್ರು. ಮ್ಯಾಚ್ ಕ್ರೂಷಲ್ ಆಗಿ 1:15ಗೆ ಮ್ಯಾಚ್ ಮುಗ್ದಿದ್ದು. PBKS ಇಂಟು ದ ಫೈನಲ್. ವೇಟಿಂಗ್ರು ಈ ಮ್ಯಾಚ್ಗೆ ವೇಟಿಂಗ್ ಮಾಡ್ತಾ ಇರೋದು ನಾವು. ನೋಡೋಣ, ಇನ್ನು ಎಷ್ಟು ಟೈಮ್ ಇಲ್ಲ, 1 ಡೇ ಇರೋದು. ಅದರಲ್ಲೂ ಅಲ್ಲದೆ 2 ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದು. ಮುಂಬೈ ಅವ್ರಿಗೆ ಗೆರೆ ಇದ್ಬಿಟ್ಟಿದಂತೂ ಡೈರೆಕ್ಟ್ ಫೈನಲ್ ಬಂದಿದ್ರು ಸಹ ನಾವು ಹೊಡಿಯೋಂತ ಇಂಟೆಂಟ್ ಅಲ್ಲೇ ಇರ್ತಿದ್ದೋ. RCB ಅವರು ಆ ತರ ಫಾರ್ಮ್ ಅಲ್ಲಿ ಇರೋದು ನಮ್ಮ RCB ಟೀಮು. ಹಾಗೆ ಇವಾಗ ಬಂದಿರೋದು PBKS ಅವರು. ಇವಾಗ ಏನಿಲ್ಲ, 2 ಟೀಮ್ಗಳು ಒಂದೊಂದು ಟ್ರೋಫಿನ ಮೊದಲನೇ ಟೈಮು ಗೆಲ್ಲಕ್ಕೆ ವೇಟಿಂಗ್ ಅಲ್ಲಿ ಇರೋದು. ನೋಡೋಣ ಏನ್ ಆಗುತ್ತೆ ಅಂತ. ವೇಟಿಂಗ್ ಆನ್ ಟುಮಾರೋ ಅದಂತೂ ಹೇಳ್ಬೋದು. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.